ಅವ್ರ ಅಣ್ಣ ಇವ್ರು 4ನೇ ಮಗನಾಗಿ ಹುಡ್ತಾರೆ. ಅವ್ರ ಅಣ್ಣ ವೈದ್ಯಕೀಯಲ್ಲಿ ಪಾಸ್ ಆಗಿದ್ರ ಅವರು ಜಮಖಂಡಿ ಮಹಾರಾಜರ ಒಂದು ನೌಕರಿಗೆ ಬರ್ತಾರೆ. ಅವರು ಜಮಖಂಡಿ ಮಹಾರಾಜರಿಗೆ ಜಮಖಂಡಿ ಬರ್ತಾರೆ ಅವ್ರ ಅಣ್ಣ. ಅವ್ರು ಕೂಡ ಇವರು ಜಮಖಂಡಿ ಬಂದು ಕಾಕಾವರು ಅಲ್ಲಿ SLC ಪಾಸ್ ಆಗ್ತಾರೆ. ಮುಂದೆ ಅವರು BA ಪಾಸ್ ಆಗ್ಲಿಕ್ಕೆ ಇಲ್ಲಿ BA ಪುನಾಗೆ ಹೋಗಿಬಿಡ್ತಾರೆ. ಅವರು ಪುನಾಗೆ ಹೋಗಿ ಅಲ್ಲಿ BA ಪಾಸ್ ಮಾಡ್ತಾರೆ. ಅವರು BA ಪಾಸ್ ಮಾಡೋ ಹೊತ್ತಾಗ ಅಲ್ಲಿ ಭಾರತ ದೇಶ ತುಂಬ ಸ್ವಾತಂತ್ರ್ಯ ಚಳವಳಿ ನಡೆದಿರ್ತೈತಿ. ಅಲ್ಲಿ ಲೋಕಮಾನ್ಯ ತಿಲಕರ ಇವರ ಒಂದು ಅವ್ರು ಕೂಡ ಕೂಡಿ ಇವರು ಚಳವಳಿಗೆ ಭಾಗವಹಿಸ್ತಾರೆ. ನಾ ಇನ್ನು ಮುಂದೆ ಶಾಲೆನೂ ಕಲಿಗಿಲ್ಲ, ನೌಕರಿ ಮಾಡೋಂಗಿಲ್ಲ, ನಾ ಲಗ್ನವೂ ಆಗೋದಿಲ್ಲ ಅಂತೇಳಿ ಪ್ರತಿಜ್ಞೆ ಮಾಡ್ತಾರೆ. ಅವ್ರು ಕೂಡ ಹೋಗಿ ಅವರು ಚಳವಳಿಯಲ್ಲಿ ಭಾಗವಹಿಸಿ ಮಹಾತ್ಮ ಗಾಂಧಿಯವರು ಅನ್ವಯ ಆಗ್ತಾರೆ. ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಗಾಂಧೀಜಿಯವ್ರಿಗೆ ಒಂದು ಪುಣಾದಾಗ 1932 ಪುಣ ಒಪ್ಪಂದ ಆಗ್ತದೆ. ಆ ಒಪ್ಪಂದ ಪ್ರಕಾರ ಮಹಾತ್ಮ ಗಾಂಧೀಜಿಯವರು ಹರಿಜನ ಉದ್ಧಾರ ಸಲುವಾಗಿ ಹರಿಜನ ಸೇವಾ ಕೇಂದ್ರವನ್ನು ತೆಗಿತಾರೆ. ಆ ಒಂದು ಜವಾಬ್ದಾರಿಯನ್ನು ಕಾಕಾರಕಾಣಿಸಿ ಹೊತ್ತು ಇಲ್ಲಿ ಬಿಜಾಪುರಕ್ಕೆ ಅವರು ಇಲ್ಲಿ ಬಂದು ಒಂದು ಗಂಡಸರಿಗೆ ಗಂಡು ಮಕ್ಕಳಿಗೆ ಒಂದು ಬೋರ್ಡಿಂಗ್ ತೆಗಿತಾರೆ. ಅದೇ ಪ್ರಕಾರ ಹೆಣ್ಣು ಮಕ್ಕಳಿಗೆ ಒಂದು ಬೋರ್ಡಿಂಗ್ ತೆಗಿತಾರೆ. ಆ ಒಂದು ಬೋರ್ಡಿಂಗ್ನಲ್ಲಿ ನಾವು 7 ದಿನದ ಮ್ಯಾಟ್ರಿತನ ಅಷ್ಟೇ ಇರ್ತದೆ. ಆದರೆ ನಾನು ಸಾಬು ಚಲುವಾದಿ ಮಮದಾಪುರಂದು ನಾ 7ನೇ ಪಾಸ್ ಆದ್ಮ್ಯಾಗ ನಮಗೆ ಮುಂದೆ ನಮ್ಮ ತಂದೆಗೆ ಶಾಲೆ ಕಲಿಸ್ಲಿಕ್ಕೆ ಏನು ತ್ರಾಣ ಇದ್ದಿದ್ದಿಲ್ಲ. ನಾವು ಎಲ್ಲ ದಿನ ದುಡ್ಕೊಂತಿನವ್ರು ನಾವು. ಹೀಗಾಗಿ ನಮ್ಮ 7ನೇ ಪಾಸ್ ಆದ್ಮ್ಯಾಗ ನಮ್ಮ ಅಪ್ಪ ನಾನು ಗೌಡ ಮನ್ಯಾಗ ಜೀತ ಇಟ್ಟ. ಕರ್ಕೊಂಡು ಹೋಗಿ ಹೊಡೆದು ಊಟ ಕೊಡ್ತಾರಪ್ಪ, ಅರಿವಿ ಅಂತ ಕೊಡ್ತಾರೆ, ವಾಲ್ಯನ ಬೇಡಪ್ಪ ಅಂತಂದ್ರೆ ನಾವು ಹೋದೆ. ಅಲ್ಲಿ ಬರೀ 100 ದನಗಳು 4 ಮಂದಿ ಇದ್ದೀವಿ ನಾವು. ದಿನ ಹೆಂಡಿಗೆ ಹೊತ್ತು ಒಗೆಯೋದ್ರೊಳಗೆ ನನಗೆ 3ನೇ ಹೆಡಿಗೆಗೆ ಸಾಕಾಗ್ತದೆ. ನನಗೆ 3ನೇ ಹೆಂಡಿ ಕೂಡ ಹೆಡಿಗೆ ಹೋಗೋದಕ್ಕೆ ಓಡಿ ಬಂದೆ. ಓಡಿ ಬಂದು ನನಗೆ ಕಲಿಸಿದಂಥ ಗುರುಗಳು ಕಕ್ಕೈ ಮಾಸ್ತರ್ ನಮ್ಮ ಊರಾಗ ಮಾಸ್ತರ್ ಇದ್ದ. ಅವ್ರಿಗೆ ಒಂದು ಕಾಲು ಬಿದ್ದೆ. ಸರ್ ನಮ್ಮಪ್ಪ ನನಗೆ ಜಿತ ಇಟ್ಟ, ಏನರ ಮಾಡಿ ಕಲಿತಿದ್ದೆ, ಹೆಲ್ಪ್ ಮಾಡ್ರಿ. ಅವರು ಇಲ್ಲಿ ಬಿಜಾಪುರದಾಗ ಕಾಕಾಕಾರದ ಬೋರ್ಡಿಂಗ್ದ ಗೊತ್ತಿತ್ತು ಅವ್ರಿಗೆ. ಅವರು ನಮ್ಮ ಅಪ್ಪಗೆ ಒಂದು ಮನವೊಲಿಸಿ ಮರುಸನ ಕರ್ಕೊಂಡು ಬಂದು ಇಲ್ಲಿ ಬೋರ್ಡಿಂಗ್ ಹೆಸರು ಹಚ್ಚಿದ್ರು. ಅವ್ರು ತಮ್ಮ ಸ್ವಂತ ಅವ್ರು 14 ರೂಪಾಯಿ ಪಗಾರ ಇತ್ತು ಅವ್ರು ತಿಂಗಳಿಗೆ. ಅವ್ರು ತಮ್ಮ ಪಗಾರದಾಗ ನನಗೆ ಅಲ್ಲಿ ಎಲ್ಲ ಹೆಸರು ಹಚ್ಚಿ ನನಗೆ ಅಲ್ಲಿ ಬಂದರು. ಅವರು ಪುಣ್ಯದಿಂದ 3 ವರ್ಷನಾಗ ಮ್ಯಾಟ್ರಿಕ್ ಪಾಸ್ ಆದೆ. ಮುಂದೆ ಒಂದು 2 ವರ್ಷನಾಗ ನನಗೆ ನೌಕರಿನೂ ಬಂತು. ಅವರು ನನಗೆ 7ನೇ ಕಲಿಯೋದಕ್ಕೆ ಆಗಿದ್ದಿಲ್ಲ. ಆದರೆ ನನ್ನ ಮಗನ ಲಂಡನ್ ಕಲಿಸಿ ನಾವು ವಿಚಾರ ಮಾಡಿರಿ ನೀವು. ಅವ್ರ ಪುಣ್ಯದಿಂದ ಕಾಕ ಪುಣ್ಯದಿಂದ ಅವರು ಭಾಳ ನಮ್ಮ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ದೇಶಕ್ಕೆ ಒಳ್ಳೆ ಮಾಡಿರ್ಬೋದು. ಆದರೆ ಈ ಬಿಜಾಪುರದಾಗ ನಮಗೆ ಆಗಿನ ಕಾಲದಾಗ ಒಂದು ಶಿಕ್ಷಣ ಕಲಿಯಾಗ ಏನೂ ತ್ರಾಣ ಇದ್ದಿಲ್ಲ. ಆ ಒಂದು ದಲಿತರಿಗೆಲ್ಲ ಒಂದು ನಮ್ಮ ಕಾಕ ಒಂದು ದೇವ್ರು ಅಂತೇಳಿ ಅವರು ನಾನು ಹೇಳಿ ನನ್ನ ಒಂದು 2 ಮಾತು ನಾನು ಹೋಗ್ತೀನಿ. ಜೈ ಭೀಮ್.